ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಭೆಯ ಮತ್ತೊಬ್ಬ ಆರೋಪಿ ಲಲಿತ್ ಜಾನ್ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಒಟ್ಟು 6 ಜನ ಇದ್ರು, ಅದರ 5 ಜನ ಅರೆಸ್ಟ್ ಆಗಿದ್ದಾರೆ. ಇವನು ಲಲಿತ್ ಜಾ ಅಂತ ಹೇಳಿ, ಇವನದು ಕೂಡ ಪ್ರಮುಖ ಪಾತ್ರ ಇತ್ತಿಲ್ಲಿ. ಸಂಸತ್ ಎಂಟ್ರಿಯ ಮಾಸ್ಟರ್ ಮೈಂಡ್ ಇವನು. ಈ ವಿಡಿಯೋ ರೆಕಾರ್ಡಿಂಗ್ ಮಾಡೋದು, ಹೊರಗಡೆ ಏನು ಪ್ರೊಟೆಸ್ಟ್ ಮಾಡ್ತಾರೆ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋದು, ಮತ್ತು ಎಲ್ಲಿ ಹೋಗಬೇಕು, ಅಲ್ಲಿ ಸ್ಪ್ರೇ ಯಾವ ರೀತಿ ಮಾಡಬೇಕು, ಎಷ್ಟು ಟೈಮ್ಗೆ ಅಲ್ಲಿಂದ ಆಚೆ ಬರಬೇಕು, ಅಂದರೆ ಇದೆಲ್ಲ ಪ್ಲ್ಯಾನನ್ನು ಇವನೇ ಮಾಡಿದ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದ ಈ ಲಲಿತ್ ಜಾ ಇನ್ನುಳಿದ ಆರೋಪಿಗಳ ಮೊಬೈಲ್ಗೆ, ಅಂದರೆ ಇನ್ನುಳಿದ ಆರೋಪಿಗಳ ಮೊಬೈಲ್ ಎಲ್ಲವೂ ಕೂಡ ಈ ಲಲಿತ್ ಜಾ ಬಳಿ ಇದ್ವು. ಅಂದರೆ ಎಲ್ಲರ ಮೊಬೈಲ್ ಇವನೇ ಇಟ್ಕೊಂಡಿದ್ದ. ಈಗ ಸದನದ ಒಳಗಡೆ ಮೊಬೈಲ್ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇರಲ್ವಲ್ಲ, ಹಾಗಾಗಿ ಇವನು ಹೊರಗಡೆ ನಿಂತಿದ್ದ. ಇವನು ಈಗ ಒಳಗಡೆ ಹೋದಂಥವರು ಸಾಗರ್ ಶರ್ಮಾ ಮತ್ತು ಇವನು ಮೈಸೂರು ಮನೋರಂಜನ್, ಹೊರಗಡೆ ಇದ್ದವರು ಪ್ರತಿಭಟನೆ ಮಾಡ್ತಿದ್ದರು ಈಕೆ ನೀಲಂ ಕೌರು, ಅದರ ಜೊತೆಗೆ ಅಮೋಲ್ ಶಿಂದೆ, 4 ಜನ ಆಯಿತು. ಈ ಲಲಿತ್ ಜಾ ಮತ್ತು ವಿಕ್ಕಿ ಶರ್ಮಾ ಇವರು ಅವರಿಂದ ಅಣತಿ ದೂರದಲ್ಲಿದ್ದರು, ಅಂದರೆ ಸಂಸತ್ನ ಮಾರ್ಗದಲ್ಲೇ ಇದ್ದರು ಇವರು. ಈ ಲಲಿತ್ ಜಾ ಇದರ ಮಾಸ್ಟರ್ ಮೈಂಡ್ ಇವನು, ಪ್ಲ್ಯಾನ್ ಮಾಡಿಕೊಟ್ಟಿದ್ದೇ ಇವನು. ಯಾಕಂತಂದರೆ 1.5 ವರ್ಷದ ಹಿಂದೆ ಪ್ಲ್ಯಾನ್ ಆದಂಥ ಸಂದರ್ಭದಲ್ಲಿ ಈ ಲಲಿತ್ ಜಾ ಏನಿದ್ದಾನೆ ಜನವರಿಯಲ್ಲೇ ಬಂದಿದ್ದ ಇವನು. ಸಂಸತ್ ಜನವರಿಯಲ್ಲಿ ಬಂದು ಒಂದು ರೌಂಡ್ ಹಾಕ್ಕೊಂಡೋಗಿದ್ದ ಅವನು. ಹೆಂಗಿರುತ್ತೆ ಭದ್ರತೆ, ಎಲ್ಲೆಲ್ಲಿ ಪ್ರವೇಶಗಳಿರುತ್ತೆ ಅಂಥೇಳಿ ಹಾಗೆ ನೋಡ್ಕೊಂಡು ಹೋಗಿ ಉಳಿದಂಥವ್ರು ಎಲ್ರಿಗೂ ಮಾಹಿತಿನ ಕೊಟ್ಟಿದ್ದ. ಪ್ಲ್ಯಾನ್ ಇವನೇ ಮಾಡಿದ್ದ. 5 ಹಂತದಲ್ಲಿ ಹೋಗಬೇಕು, ಅಲ್ಲಿ 5 ಚೆಕಪ್ಗಳಾಗಿತ್ತಾ ಇರುತ್ತೆ. ಹಾಗಾಗಿನೇ ಯಾವ ಮಾರ್ಗದ ಮೂಲಕ ಹೋಗಬೇಕು, ಎಲ್ಲಿ ಜಾಸ್ತಿ ತಪಾಸಣೆ ಇರಲ್ಲ, ಅದನ್ನು ಹೇಳಿಕೊಟ್ಟಂಥವನೇ ಈ ಲಲಿತ್ ಜಾ. ಇವನ್ನೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ. ಹೊರಗಡೆ ಇವರು ಬಾಂಬ್ ಸ್ಪ್ರೇ ಮಾಡ್ತಿದ್ರಲ್ಲ, ಸ್ಮೋಕ್ ಬಾಂಬ್ ಸ್ಪ್ರೇ ಮಾಡ್ತಿದ್ರು. ಇವನು ಅಮೋಲ್ ಶಿಂದೆ ಮತ್ತು ನೀಲಂ ಕೌರು ಅದೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಇವನ ಹತ್ರ ಇದೆ. ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಇಡೀ ದೇಶಾದ್ಯಂತ ಸುದ್ದಿ ಆಗಲಿ ಅಂಥೇಳಿ ಅಂದ್ಕೊಂಡಿದ್ದ. ಬಟ್ ಹಾಗೆ ಆಗಿದೆ ಬಿಡಿ, ಇದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಯಿತು. ಈಗ ಲಲಿತ್ ಜಾನ ಅರೆಸ್ಟ್ ಮಾಡಲಾಗಿದೆ. ಈಗ ನೋಡಬೇಕು ಇವನು ಯಾವ ರೀತಿ ಬಾಯಿ ಬಿಡಿಸ್ತಾರೆ ಅಂಥೇಳಿ. ಯಾಕಂದರೆ ಪ್ರಮುಖವಾದಂಥ ಆರೋಪಿ ಇವನು. ಅವರು ಕೊಟ್ಟಂಥ ಹೇಳಿಕೆ, ಇವನ ಸ್ಟೇಟ್ಮೆಂಟ್ಗಳು ಹೇಗಿರುತ್ತೆ ಅಂಥೇಳಿ. ಇವನು ಜಾರ್ಖಂಡ್ ಮೂಲದವನು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಇವನ ಹಿನ್ನೆಲೆಯನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಅಷ್ಟೊಂದು ಮಾಹಿತಿ ಸಿಕ್ಕಿಲ್ಲ ಇವನ ಬಗ್ಗೆ. ಬಟ್ ಇವನು ದಾರ್ಶನಿಕ, ತತ್ವಜ್ಞಾನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತೆ. ಅವನ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಥರ ಪೋಸ್ ಕೊಡ್ತಾ ಇದ್ದ. ಅದರ ಜೊತೆಗೆ ಕ್ರಾಂತಿಕಾರಿ ಮನಸ್ಥಿತಿ ಉಳ್ಳಂಥವನು. ಈಗಾಗಲೇ ಸಾಗರ್ ಶರ್ಮಾ ಅರೆಸ್ಟ್ ಆಗಿದ್ದಾನೆ, ಅದರ ಜೊತೆಗೆ ಮನೋರಂಜನ್ ಅರೆಸ್ಟ್ ಆಗಿದ್ದಾನೆ. ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸಲಾಯಿತು, ಹೆಚ್ಚಿನ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಈಗ ಲಲಿತ್ ಜಾ ಇವನು ಅವತ್ತೇ ಎಸ್ಕೇಪ್ ಆಗಿದ್ದ, ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲರ ಮೊಬೈಲನ್ನು ತೆಗೆದುಕೊಂಡು. ಬಟ್ ಈಗ ಇವನ ಪಾತ್ರ ಏನಾಗಿತ್ತು ಅನ್ನೋದು, ಅಂದರೆ ಮೇನ್ ಉದ್ದೇಶ, ಇವರ ಮೂಲ ಉದ್ದೇಶ ಏನಾಗಿತ್ತು ದಾಳಿದು, ಲಲಿತ್ ಜಾ ಇವನೇ ಎಲ್ಲ ಹೇಳಿಕೊಟ್ಟಿದ್ದು ಅವ್ರಿಗೆ. ಅಂದರೆ ಇವನು ಮೊದಲು ಬಂದು ಹೋಗಿದ್ದ ಸಂಸತ್ನಲ್ಲಿ. ಅದರ ಜೊತೆಗೆ ಇವನು ಡೆಲ್ಲಿಯಲ್ಲಿ ಕೂಡ ಬಹಳಷ್ಟು ಓಡಾಡಿದ್ದಾನೆ. ಇವನು ಕೂಡ ಪದವೀಧರನ, ಇವನು ಚೆನ್ನಾಗಿ ಓದ್ಕೊಂಡಿರೋನು. ಆದರೆ ಇವನು ಕೆಲಸ ಸಿಕ್ಕಿರಲ್ಲ ಎಲ್ಲೂ ಕೂಡ. ಈ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ನಲ್ಲಿ ಎಲ್ಲರೂ ಇವರೆಲ್ಲ ಮೆಂಬರ್ಸ್ಗಳೇ, ಇವರೆಲ್ಲ ಕ್ರಾಂತಿಕಾರಿ ಮನೋಭಾವ ಉಳ್ಳಂಥವನಾಗಿದ್ದ ಇವನು ಲಲಿತ್ ಜಾ. ಹಾಗಾಗಿಯೇ ಹೆಚ್ಚಿನ ತನಿಖೆಯ ಅವಶ್ಯಕತೆ. ಈಗ ಇವರೆಲ್ಲರೂ ಪರಿಚಯ ಆಗಿದ್ದು ಸೋಷಿಯಲ್ ಮೀಡಿಯಾ ಮೂಲಕ ಅನ್ನೋದು ಗೊತ್ತಾಗಿದೆ. ಈಗ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ, ಆಮೇಲೆ ಮೈಸೂರಿನಲ್ಲಿ ಮೀಟ್ ಆಗಿ, ಚಂಡೀಗಢದಲ್ಲಿ ಚರ್ಚೆ ಮಾಡಿ, ಇವನು ವಿಕ್ಕಿ ಶರ್ಮಾ ಅವನವ್ರ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದ, ಇವನು ಗುರುಗಾವ್ನಲ್ಲಿ ಎಲ್ರಿಗೂ ಇವ್ರಿಗೆ. ಆಮೇಲೆ ಲಲಿತ್ ಜಾ ಏನಿದ್ದಾನೆ, ಲಲಿತ್ ಜಾ ಇವರೇ ಹೋಗಬೇಕು ಒಳಗಡೆ ಅಂತ ನೋಡಿ. ಪಾಸ್ ಕೇಳಿದ್ದವರು 6 ಕೇಳಿದರು, 6 ಪಾಸ್ ಕೇಳಿದರು. ಅವ್ರಿಗೆ ಸಿಕ್ಕಿದ್ದು 2 ಪಾಸು. ಅದರಲ್ಲಿ ಯಾರು ಒಳಗಡೆ ಹೋಗಬೇಕು ಅನ್ನೋದು ಚರ್ಚೆ ಆಗುತ್ತೆ. ಆವಾಗ ಲಲಿತ್ ಜಾ ಹೇಳ್ತಾನೆ, ಇಲ್ಲ ಸಾಗರ್ ಶರ್ಮಾ ಒಬ್ಬನು ಹೋಗಲಿ, ಮನೋರಂಜನ್ ಹೋಗಲಿ, ನೀವು ಅಲ್ಲಿ ಒಳಗಡೆ ಹೋಗಿ ಸ್ವಲ್ಪ ದಾಂಧಲೆ ಮಾಡಿಬಿಡಿ, ಸ್ಪ್ರೇ ಮಾಡಿಬಿಡಿ, ಆಮೇಲೆ ಹೊರಗಡೆ ಇವರಿಬ್ಬರು ಇರಲಿ, ನಾನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದ.